ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಕರ್ತನಲ್ಲೆಲ್ಲ ಪ್ರೀತಿಯ ದೇವರ ಮಕ್ಕಳೇ, ಬೆಳಗಿನ ಜಾವದಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಈ ಬೆಳಗಿನ ಜಾವದಲ್ಲಿ ದೇವರು ನಮಗೆ ಕೊಟ್ಟಂಥ ಆತ್ಮಿಕ ಆಹಾರ ಅನುದಿನದ ವಾಗ್ದಾನ ವಚನ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋಣ. ನಾವು ದುಃಖ ಪಡುವವರಾಗಿದ್ದರೂ ಯಾವಾಗಲೂ ಸಂತೋಷವುಳ್ಳವರಾಗಿದ್ದೇವೆ. ನಾವು ಬಡವರಾಗಿದ್ದರೂ ಅನೇಕ ಜನರಿಗೆ ಐಶ್ವರ್ಯವನ್ನುಂಟು ಮಾಡುವವರಾಗಿದ್ದೇವೆ. ಏನೂ ಇಲ್ಲದವರಾಗಿದ್ದರೂ ಎಲ್ಲವೂ ಇರುವವರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಇಲ್ಲಿ ಭಕ್ತನಾದ ಪೌಲನು ಹೇಳ್ತಾ ಇದ್ದಾರೆ, ಇವತ್ತು ನಾವು ದುಃಖ ಪಡುವವರಾದರೂ ಸಂತೋಷ ಪಡುವವರಾಗಿದ್ದೇವೆ ಯಾವಾಗಲೂ. ಇವತ್ತು ನಾವು ಬಡವರಾಗಿದ್ದರೂ ಅನೇಕ ಜನರಿಗೆ ಐಶ್ವರ್ಯವಂತರಾಗಿ ಮಾಡುವಂಥವರಾಗಿದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದ. ಅಂದರೆ ನಮ್ಮ ಹತ್ರ ಏನು ಇಲ್ಲದಿದ್ದರೂ ಎಲ್ಲ ಇರುವಂತೆ ನಾವಿದ್ದಿದೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಅಂದರೆ ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳಿಗೆ ಗೊತ್ತು, ನೀನು ದೇವರಿಗೆ ನಂಬಿಕೊಂಡಿರುವಾಗ, ದೇವರ ಸೇವೆ ಮಾಡುವಾಗ, ಇವತ್ತು ನೀನು ದುಃಖ ದಿಂದಿರುವಾಗ ಕೂಡ ದೇವರು ನಿನಗೆ ಯಾವಾಗಲೂ ಸಂತೋಷವಾಗಿಡ್ತಾರೆ. ಇವತ್ತು ನೀವು ಬಡವರಾಗಿದ್ದರೂ ಕೂಡ ನೀವು ಅನೇಕ ಜನರು ಐಶ್ವರ್ಯ ಉಂಟು ಮಾಡುವವರಾಗಿದ್ದೀರಿ. ಇವತ್ತು ನೀವು ಸೇವೆ ಮಾಡುವಾಗ, ಇವತ್ತು ನೀವು ಬಡತನದಲ್ಲಿದ್ದರೂ ಕೂಡ ನಿಮ್ಮ ಪ್ರಾರ್ಥನೆ ಕೇಳಿ ಅನೇಕ ಜನರು ದೇವರು ಏನು ಮಾಡ್ತಾರೆ, ಆಶೀರ್ವಾದ ಮಾಡಿ ಐಶ್ವರ್ಯವಂತರಾಗಿ ಮಾಡ್ತಾರೆ. ಇವತ್ತು ನಿಮ್ಮ ಹತ್ರ ಏನೂ ಇಲ್ಲ ಅನ್ಕೋಬೋದು, ಆದರೆ ದೇವರ ಸೇವೆ ಮಾಡುವಾಗ, ನೀವು ದೇವರ ಮಕ್ಕಳಾಗಿ ಜೀವಿಸುವಾಗ ನೀವು ಎಲ್ಲವೂ ನಿಮ್ಮ ಹತ್ರ ಇರುತ್ತದೆ. ಏನು ಇಲ್ಲದವರಾಗಿದ್ದರೂ ಎಲ್ಲ ಇರುವ ಹಾಗೆ ನೀವು ಇರ್ತೀರೆಂಬುದಾಗಿ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಅದಕ್ಕೆ ನೀವು ಯಾವುದೇ ವಿಷಯದಲ್ಲಿ ಇವತ್ತು ನೀವು ದೇವರಿಗೆ ನಂಬಿಕೊಂಡಿರುವಾಗ, ದೇವರ ಮಕ್ಕಳಾಗಿರುವಾಗ, ದೇವರ ಸೇವೆ ಮಾಡುವಾಗ, ಇವತ್ತು ನೀವು ದುಃಖದಲ್ಲಿದ್ದರೂ ಕೂಡ ಚಿಂತೆ ಮಾಡಬೇಡಿ. ಯಾಕಂದರೆ ದೇವರು ಸದಾಕಾಲ ನೀವು ಸಂತೋಷವಾಗಿರ್ತಾರೆ. ಇವತ್ತು ನೀವು ಬಡವರಾಗಿದ್ದರೂ ಕೂಡ ದೇವರು ನಿಮ್ಮ ಪ್ರಾರ್ಥನೆ ಕೇಳಿ ಅನೇಕ ಜನ ಐಶ್ವರ್ಯ ಅಂತ ಉಂಟು ಮಾಡಿ, ಇವತ್ತು ನೀವು ಏನು ಇಲ್ಲದೇ ಇರುವಾಗ ಕೂಡ ದೇವರು ನಿಮಗೆ ಎಲ್ಲ ಮಾತಿನಿಂದ ದೇವರು ನಿಮಗೆ ಕೊಟ್ಟು ಆಶೀರ್ವಾದ ಮಾಡಿ ಉನ್ನತವಾಗಿ ನಡೆಸ್ತಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡ್ತೇವೆ. ದೇವರ ವಾಕ್ಯದಂತೆ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.